ಓದೋಕೆ ಹೋಯ್ತೀನಿ ಅಂತ ಓದವಳು ನೀನೇ ವಾಪಸ್ ಬಂದೆ ಅಂತ ನೀ ಅಂದ್ಕೊಂಡಿದ್ದೀಯಲ್ಲ, ಅದು ಸುಳ್ಳು. ನಿನ್ನ ಕರ್ಕೊಂಬಂದಿದ್ದು ನಿನ್ನ ತಾಳಿ. ಶಿವ ಮೇಲೆ ನಿನಗಿರೋ ಪ್ರೀತಿ. ಇದೆಲ್ಲ ಮಾದಪ್ಪನ ಹಣೆಗೂ ಸತ್ಯ ಕಣವ, ನಾನು ಸುಳ್ಳು ಹೇಳಕ್ಕಿಲ್ಲ. ನೀನು ಈ ಮನೆಗೆ ಹೊಸಬಳಿರ್ಬೋದು, ನಾನು ಒಳಬಳು. ಈ ಮುದುಕಿನ ಉಳಿಸಿದ್ದೇ ಇವನು ಕಣವ. ನನ್ನ ಪಾಲಿಗೆ ಮಗನೂ ಇವನೇ, ಮೊಮ್ಮಗನೂ ಇವನೇ, ಅದ್ಯಾವರು ಇವನೇ. ನಾನು ತೋ ಅಜಯ್ ಸುಮ್ಕಿರೋ. ಇರ್ಲ ನಾ ಬ್ಯಾಡ ಅಂದೆ ತಾನೆ, ಬ್ಯಾಡ ಅಂದ್ಮೇಲೆ ಸುಮ್ಕಿರ್ಬೇಕು. ಆಟೆಯ ಒಂದೇ ಒಂದು ಮಾತು ಕಣ್ಲ, ಬ್ಯಾಡ ಅಂದ್ರೆ ಬೇಡ. ಮತ್ತೆ ಇನ್ನೇನ್ ಸಮಾಚಾರ? ಏನೇ ಪಾರು, ನಿನ್ ಗಂಡ ನಿನ್ನ ಸಂದಕ್ಕೆ ನೋಡ್ಕೊತಾವನ? ಗಂಡ ಆದವನು ಎಂಡ್ರು ಸೆರಗಿಡ್ಕೊಂಡೇ ಓಡಾಡ್ಬೇಕು. ಓಡಾಡ್ತಾನ? ಕೇಳ ಮಾತಾ ಇದು. ಪಾರು ಏನ್ ಅನ್ಕೊಳಲ್ಲ. ಇಲ್ಲ ಅಜ್ಜಿ, ಒಂದಿನಕ್ಕೂ ನನ್ನ ಸೆರ್ಗ್ ಹಿಡ್ಕೊಳ್ಳೇ ಇಲ್ಲ. ಏನೋ ಗೊತ್ತಿಲ್ಲಪ್ಪ. ಅಜ್ಜಿ ಅದಕ್ಕೇನಂತೆ, ಈಗ ಹಿಡ್ಕತೀನಿ ಆಟೆಯ. ಇಳ್ಕಳ ಚಂದವನ್ನ ಹಾಕೊಂಡಿದ್ದೀನಿ ಪುಕ್ಲ. ನೋಡವ, ಇವನ್ನ ನೀನು ನಿನ್ನ ಸೆರ್ಗಲ್ಲೇ ಗುಂಟಾಕಿ ಇಟ್ಕ. ಆಗ ಅವನು ಈ ಭೂಮಿನ ಚಂದ್ರ ಸುತ್ತಿದಂಗೆ ನಿನ್ನನ್ನೇ ಸುತ್ತಾ ಇರ್ತಾನೆ. ಅಜ್ಜಿ ತುಂಬಾ ಪ್ರಿಯಾಗೋಳ್ ಕಣ ಗೋಡಂಬಿ. ಅಣ್ಣೋ, ನಾನು ಅನ್ಕೋತಾ ಇದ್ದೀನಿ ಅಜ್ಜಿಗೆ ಅಂಗಡಿಯಲ್ಲಿ ಒಂದು ಕೆಲಸ ಕೊಡೋಣ ಅಂತ. ಹೆಂಗೆ? ಸುಮ್ಕಿರ್ಲ ಪಾರ್ವತಿ, ನಾ ಬರ್ತೀನಿ. ನಾ ಹೇಳಿದ್ದೆಲ್ಲ ಜಪ್ತಿ ಇಟ್ಕ. ಬರ್ತೀನಿ. ಅಜ್ಜಿ ಊಟ ಮಾಡ್ಕೊಂಡು ಹೋಗ. ಅಜ್ಜಿ ಬೇಡ ಕಣ್ಲ, ಯಾಕೋ ಬೆನ್ನು. ಮನೆಗೆ ಹೋಗಿ ಮನೆ ಕತ್ತೀನಿ. ಏ ಗೋಡಂಬಿ, ನೀನು ಅಂಗಡಿ ತಾ ಹೋಗು. ರಾಣಿ, ಅಲ್ಲಿ ದಿನಸಿ ತುಂಬಿರೋ ಒಂದು ಬ್ಯಾಗ್ ಐತೆ, ಅದನ್ನ ಎತ್ಕೊಂಬರವ. ಸರಿ ಅಜ್ಜಿ, ನಿನ್ನ ನಾನೇ ಗಾಡಿಲಿ ಬಿಟ್ಬಿಟ್ಟು ಬರ್ತೀನಿ. ಸುಮ್ಕೆ ಕಾಲು ನೋಯಿಸ್ಕೋಬೇಡ. ತಾತಾರವ. ಅಜ್ಜಿ, ಇದರಲ್ಲಿ ತಿಂಗಳಿಗಾಗೋಷ್ಟು ರೇಷನ್ ಐತೆ, ಏನ ಬೇಕಾದ್ರೆ ನಂಗೆ ಹೇಳು, ಸರಿನಾ? ಬಾ ಹೋಗುಮ್ಮ. ಪಾರು ಬರ್ತೀನಿ ಕಣ್ರವ. ಅಜ್ಜಿ ಹೋಗುಮ್ಮ. ಬರ್ತೀನಿ. ಬಾ. ಈ ಅಜ್ಜಿ ಮಾವನ ಬಗ್ಗೆ ಇಷ್ಟೆಲ್ಲ ಹೊಗಳುತ್ತಲ್ಲ, ಆದ್ರೆ ಅಜ್ಜಿಗೆ ಮಾವ ಏನ್ ಮಾಡಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನಿರ್ಬೋದು? ಅದಕ್ಕೆ ಬರ್ತೀನಿ ಕಣ್ರವ. ಗೋಡಂಬಿ ಅಣ್ಣ, ಅಜ್ಜಿ ಮಾವನ್ಗೆ ಅಷ್ಟೊಂದು ಗೌರವ ಕೊಡ್ತಾರಲ್ಲ, ಮಾವ ಅಂಥದ್ದು ಏನ್ ಮಾಡಿದ್ದಾನೆ? ನಮ್ಮ ಅಪ್ಪನೋ ಒಳ್ಳೆ ಹಿರಣ್ಯಾಕಶ ಹೊಡ್ದಂಗೆ ಆಡ್ತಾನೆ, ನನ್ ಮಾತೆ ಕೇಳಕ್ಕಿಲ್ಲ ಅಂತಾನೆ. ಜಾಸ್ತಿ ಹೇಳಿದ್ರೆ ಒಳ್ಳೆ ನರಸಿಂಹನ್ ತರನು ಆಡ್ತಾನೆ. ಅದಕ್ಕೆ ನಮ್ಮ ಅವ್ವನ್ ಹೇಳಿ ಆಮೇಲೆ ಅಮ್ಮನಿಂದ ಅಪ್ಪಂಗೆ ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ. ಓ ಮೈ ಮದರ್ ಇಂಡಿಯಾ, ಮೈ ಮಮ್ಮಿ, ಮೇರಿ ಮಮ್ಮಿ ಜಾನ್. ಏನ್ ಲಸಿನಾ ಅವನ್ ಮೇಲೆ ಇಷ್ಟೊಂದು ಲವ್? ತಾಯಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಅಮ್ಮ ಅಲ್ಲ, ತಾಯಿ ಅಂದ್ರೆ ತ್ಯಾವತೆ, ತಾಯಿ ಅಂದ್ರೆ ಜಗತ್ತು, ತಾಯಿ ಅಂದ್ರೆ ಸ್ವರ್ಗ.
ತಾಯಿ ನಕ್ರೆ ಮಡಿಲು, ಕೋಪ ಮಾಡ್ಕೊಂಡ್ರೆ ಸಿಡ್ಲು, ತಾಯಿ ಮುದ್ದು ಮಾಡಿದ್ರೆ ಅತ್ತಿ, ಕಣ್ಣು ಬಿಟ್ರೆ ಕತ್ತಿ, ತಾಯಿ ಮೊಡ್ಲು ಕೊಟ್ರೆ ದಿಂಬು, ಎತ್ತಾಕಿದ್ರೆ ಬಾಂಬು. ಹುಷಾರಾಗಿದ್ಯಾ ಸೀನಾ? ಎತ್ತವ ಕೈನ, ನಾನು ಸರಿಯಾಗೇ ಇದ್ದೀನಿ ನೋಡು. ನನ್ಗೋಸ್ಕರ ಎಷ್ಟು ಕೆಲಸ ಮಾಡ್ತಿದ್ಯಾ, ಕಾಯಿ ಬೇರೆ ತುರಿತಾ ಇದ್ಯಾ. ನಾನ್ ತುರ್ಕೊಡ್ತೀನಿ ಕಣವ, ಇಲ್ಲಿ ಕುಡಿಲಿ. ನೀವು ಬಿಡವ, ಹೇಳ್ತೀನಿ, ನಾನು ಮಾಡ್ತೀನಿ. ಅವ್ವ, ವಿಷಯ ಏನ್ ಗೊತ್ತಾ? ನೋಡ್ರಿ, ನನ್ ಮಗನ್ಗೆ ಜವಾಬ್ದಾರಿ ಬಂದ್ಬಿಟ್ಟೈತೆ. ಕಾಯ್ ತುರ್ಕೊಡ್ತಾವ್ನೆ. ಅವೋ ಯಾಕೆ ಹಿಂಗೆ ಕ್ವಾಟ್ಲೆ ಕೊಡ್ತಿದ್ಯಾ? ನಾನು ಹೇಳಕ್ ಬಂದಿದ್ದೆ ಏನೋ, ನೀನ್ ತಿಳ್ಕತಿರೋದೇ ಏನೋ. ನೋಡಿದ್ಯಾ ಲೀಲಾ, ಮದುವೆ ಅಂತ ಹೇಳಿದ್ದಷ್ಟೇ ನನ್ನ ಅಳಿಯನ್ಗೆ ಎಷ್ಟೊಂದು ಜವಾಬ್ದಾರಿ ಬಂದ್ಬಿಟ್ಟಿದೆ. ಜಯ ಚೆನ್ನಾಗಿ ತುರ್ದವನೆ, ಒಳ್ಳೆ ಕಾಯಿಗೊಜ್ಜು ಮಾಡ್ಬೋದು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋತೀಯಾ? ನೋಡ್ದ ಮಾದೇವ, ಮನೇಲಿ ಒಳ್ಳೇದು ನಡೀತೈತೆ. ನಿನ್ನ ಮಗ ಇನ್ಮೇಲೆ ದಾರಿಗೆ ಬತ್ತಂತಗ. ಅಕ್ಕ, ಇಷ್ಟು ವರ್ಷ ನಾನು ಹೊಡೆದು ಹೇಳಿದೆ, ಬೈದು ಹೇಳಿದೆ, ಆದರೆ ದಾರಿಗೆ ಬಂದಿರಲಿಲ್ಲ. ಈಗ ನೋಡು, ನಿನ್ನ ಕಾಲ್ಗುಣ ಬಾಯಿ ಗುಣದಿಂದ ನಮ್ಮ ಮಗ ಒಂದು ದಾರಿಗೆ ಬತ್ತವನೆ, ಅಷ್ಟು ಸಾಕು. ಅಪ್ಪ ಹೊಸಿ ನನ್ನ ಮಾತು ಕೇಳಪ್ಪ. ಸುಮ್ಮನಿಲ್ಲ ಸೀನಾ, ಬಯ್ಯೋ ಬಾಯಿ ಇವತ್ತು ಹೊಗಳ್ತೈತೆ. ಮಜಾ ಮಾಡು. ಸೀನಾ, ನೀನು ಬದಲಾದಿಯಲ್ಲ, ಅಷ್ಟು ಸಾಕು. ಅಕ್ಕ, ನನ್ನ ಮಗಂಗೆ ಮಾಮೂಲಿ ಹುಡುಗಿ ಅಲ್ಲ, ರಾಜ್ಕುಮಾರಿ ಹಂಗಿರ್ಬೇಕು, ಹಂಗ್ ಹುಡುಕು. ಅಪ್ಪ, ಓ ಅತ್ತೆ ಮಾವ, ಹೊಸಿ ಎಲ್ರು ನನ್ನ ಮಾತು ಕೇಳ್ತೀರಾ? ರೇ ಸೀನಾ, ನೀನೇನು ಮಾತಾಡ್ಬೇಡ, ಅವಸರನೂ ಪಡಬೇಡ. ಈ ಮನೆಗೆ ಎಂತ ಸೊಸೆ ತರ್ತೀವಿ ಅಂದ್ರೆ, ಈ ಮನೆಗೆ ಸೊಸೆ ಬಂದ್ಮೇಲೆ ನೀನು ಬದಲಾಗ್ತೀಯ, ಈ ಮನೆಯವ್ರನ್ನೂ ಬದಲು ಮಾಡ್ತೀವಿ. ಲೀಲಾ, ದೇವ್ರಿಗೆ ತುಪ್ಪದ ದೀಪ ಹಚ್ಚು, ಹೋಗು. ಲೀಲಾ, ನಾನು ಬಂದೇ ಇರು. ಕಾಯಿ ತುರಿದು ತುಪ್ಪದ ದೀಪನ ಇವ್ರು ನಂಬ್ಕೊಂಡ್ರೆ ಹಾಕಿಲ್ಲ. ನನ್ನ ಮದುವೆ ಇಟ್ಟಿಲ್ಲ, ಪಿಂಕಿ ಅವ್ರ ಅಪ್ಪಂತ ವೇಟಿಲ್ ಮಾಡಿಸ್ಬೇಕು. ಅದಕ್ಕೆ ಈ ಅಜ್ಜಿ ಈ ಊರಿನವರಲ್ಲ, ಪಕ್ಕದೂರಿನವರು. ಮುಂಚೆ ತುಂಬ ಚೆನ್ನಾಗಿದ್ರು, ದೊಡ್ಡ ಜಮೀನ್ದಾರರು. ಆದರೆ ಅಜ್ಜಿ ಗಂಡ ತೀರಿದ ಮ್ಯಾಕೆ ಮಕ್ಕಳು ಅನ್ಸ್ಕೊಂಡಿರೋ ರಾಕ್ಷಸರು ಅಜ್ಜಿ ಕೈನಾಗೆ ಹೆಬ್ಬೆಟ್ಟನ್ನ ಒತ್ಕೊಂಡು ಅದೇನೇನು ಮಾಡಿದ್ರು, ಇರೋ ಬರೋ ಆಸ್ತಿನೆಲ್ಲ ದೋಚ್ಕೊಂಡು ಅಜ್ಜಿನ ಬೀದಿಗೆ ನಲ್ಸ್ಬಿಟ್ರು. ಆಗ ಸಹಾಯಕ್ಕೆ ಬಂದವ್ರೆ ನಮ್ಮ ಅಣ್ಣ ಶಿವಣ್ಣ. ಹೊತ್ತಿಗೆ ಅಜ್ಜಿನ ಸಾಯೋದ್ರಿಂದ ತಪ್ಪಿಸಿ ಕರ್ಕೊಂಬಂದ. ಅವ್ರ ಮಕ್ಕಳ ಮನೆ ಎದುರಿಗೆ ಒಂದು ಬಾಡಿಗೆ ಮನೆ ಮಾಡಿ ಅಜ್ಜಿನ ಬದುಕೋಗ್ಬಿಟ್ಟ. ಅಜ್ಜಿಗೆ ಪ್ರತಿ ತಿಂಗಳು ದಿನಸಿ ಹೋಯ್ತಾ ಇರೋದೆ ನಮ್ಮ ಅಂಗಡಿಯಿಂದ. ಈ ವಿಷಯ ಇಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಅಣ್ಣನ ಹತ್ರ ದುಡ್ಡಿಲ್ಲ ಅಂದ್ರು ಸಾಲ ಮಾಡಿ ಅಜ್ಜಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡ. ಅಜ್ಜಿ ಆಸ್ಪತ್ರೆ, ಮಾತ್ರೆಗೆ, ಊಟ, ತಿಂಡಿ, ಬಟ್ಟೆ ಬರೆ ಎಲ್ಲನೂ ನಮ್ಮ ಅಣ್ಣನೇ ನೋಡ್ಕೋತಾ ಇರೋದು. ಅದಕ್ಕೆ ಇತ್ತೀಚೆಗೆ ಅಜ್ಜಿಗೆ ಕಣ್ಣಿಗೆ ಪೊರೆ ಬಂದು ಕಣ್ಣು ಕಾಣಿಸ್ದಂಗಾಯ್ತು. ಫ್ರೀಯಾಗಿ ಆಪರೇಷನ್ ಮಾಡ್ತೀನಿ ಅಂತ ಊರಿಗೆ ತುಂಬ ಜನ ಬಂದರು. ಆದರೆ ಪ್ಯಾಟೆಗೆ ಕರ್ಕೊಂಡೋಗಿ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ಕೊಂಡು ಬಂದವರು ಯಾರು? ಅದಕ್ಕೆ ನಮ್ಮ ಅಣ್ಣ ಶಿವಣ್ಣ. ಅದಕ್ಕೆ ಹೆತ್ತ ಮಕ್ಕಳೇ ಬೇಡ ಅಂತ ಮೋಸ ಮಾಡಿಬಿಟ್ಟಾಗ ಹೆತ್ತವ್ರು ಹಂಗೆ ನೋಡ್ಕೋತಾ ಇರೋದು
ನಮ್ಮ ಅಣ್ಣ ಅತ್ತಿಗೆ ಈ ಅಜ್ಜಿ ಮನೆಗೆ ಬಂದರು. ಅವ್ರ ಬಗ್ಗೆ ನೀವು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಈ ಹಳ್ಳಿಲಿ ಅದೆಷ್ಟೋ ಜನರು ಶಿವಣ್ಣನ ಹೆಸರಿನಲ್ಲಿ ದೀಪ ಹಚ್ಚುತ್ತವ್ರೆ ಅತ್ತಿಗೆ. ಆದರೆ ನಮ್ಮಣ್ಣ ಇವರಿಗೆ ಸಹಾಯ ಮಾಡಿದ್ದೀನಿ ಅಂತ ಯಾರಿಗೂ ಹೇಳಲ್ಲ. ಸಹಾಯ ತಗೊಂಡವರು ಹೇಳಂಗಿಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಜೇಬಲ್ 100 ರೂಪಾಯಿ ಇದ್ರು 1 ರೂಪಾಯಿ ಸಹಾಯ ಮಾಡಿ ಅವ್ರನ್ನ ದಾನ ಶೂರ ಕರ್ಣ ಅಂತ ಕರೆಯೋ ಕಾಲ ಇದು. ಅಂಥದ್ರಾಗೆ 1 ರೂಪಾಯಿ ಇಲ್ಲಾಂದ್ರೂ 100 ರೂಪಾಯಿ ಸಾಲ ಮಾಡಿ ಅವ್ರಿಗೆ ಸಹಾಯ ಮಾಡ್ತಾನಲ್ಲ ನಮ್ಮ ಅಣ್ಣ. ಅವನಿಗೇನು ಹೇಳಬೇಕು ನೀವೇ ಹೇಳಿ ಅದಕ್ಕೆ. ತುಂಬ ಜನಕ್ಕೆ ಶಿವಣ್ಣನ ಬಗ್ಗೆ ಹೇಳಿದ್ರೆ ಅವನ್ನ ದಡ್ಡ ಅಂತಾರೆ. ಪರವಾಗಿಲ್ಲ, ನಮ್ಮ ಅಣ್ಣ ದಡ್ಡ ಆಗಿದ್ದಕ್ಕೆ ಈ ಹಳ್ಳಿಯಲ್ಲಿ ಎಷ್ಟೋ ಜನ ಒಂದು ತುತ್ತು ಅನ್ನ ತಿಂತಾರೆ, ತಲೆ ಮೇಲೆ ಸೂರು ಮಾಡ್ಕೊಂಡವ್ರೆ. ಈ ದಡ್ಡನ ಇಲ್ಲದೆ ಇದ್ರೆ ಏನಾಗ್ತಿತ್ತು ಹೇಳಿ ಅತ್ಗೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನನಗೆ ಪ್ರಪಂಚದ ಜ್ಞಾನ ಇಲ್ಲ. ಅಕ್ಷರನ ಕೂಡಿಸ್ಕೊಂಡು ಪೇಪರ್ ಓದಕ್ಕೆ ಬರ್ತದೆ. ಆದರೂ ನಾನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀನಿ ಅದಕ್ಕೆ. ಆ ಸಾಧನೆ ಯಾವುದು ಗೊತ್ತಾ? ನಮ್ಮ ಅಣ್ಣ ಶಿವಣ್ಣನ ಜೊತೆ ಕೆಲಸ ಮಾಡ್ತಾ ಇರೋದೆ ನನ್ನ ಜೀವನದ ದೊಡ್ಡ ಸಾಧನೆ ಅದಕ್ಕೆ. ಡಿಗ್ರಿ ತಕೊಂಡು ಯಾವುದೋ ಕಂಪ್ನಿಗೆ ಸೂಟು ಬೂಟು ಹಾಕೊಂಡು ಯಾವುದೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಮ್ಮ ದೇವರಂತ ಶಿವಣ್ಣನ ಕೈ ಕೆಳಗಡೆ ಕೆಲಸ ಮಾಡೋದಿದೆಯಲ್ಲ, ಅದೇ ನನ್ನ ಪುಣ್ಯ. ಇಷ್ಟು ಸಾಕು ಅದಕ್ಕೆ ನನಗೆ. ನಾನು ಮಾತ್ರ ಅಲ್ಲ, ಶಿವಣ್ಣನ ತಂಗಿಯರಾಗಿ ಹುಟ್ಟಿರೋದು ನಿಮ್ಮೆಲ್ಲರ ಪುಣ್ಯ. ಅವನ ತಂದೆ ತಾಯಿ ಆಗಿರೋದು ಅವ್ರ ಹೆತ್ತವ್ರ ಪುಣ್ಯ. ಅವನು ಈ ಊರಿನವನು ಅನ್ಸ್ಕೊಂಡಿರೋದು ಮಾರಿಗುಡಿ ಪುಣ್ಯ. ಅಂಥದ್ರಾಗೆ ಅಣ್ಣನ ಹೆಂಡತಿಯಾಗಿ ಜೀವನನ ಹಂಚ್ಕೋತಾ ಇದ್ದೀರಲ್ಲ, ಅದು ನಿಮ್ಮ ಪುಣ್ಯ. ಒಂದಲ್ಲ ಎರಡಲ್ಲ 100 ಜನ್ಮದ ಪುಣ್ಯ ಅದಕ್ಕೆ, 100 ಜನ್ಮದ ಪುಣ್ಯ. ನಿಮ್ಗೆ ಯಾರಿಲ್ಲ ಅಂತ ಬೇಡ ನಿಮ್ ಜೊತೆ ನಾನು. ಅಕ್ಕ, ನಾನು ಬರ್ದಿರೋದು ಸರಿಯಾಗಿದೆ, ನೀನೇ ನೋಡೆ ಒಂದ್ಸತಿ. ಏನೇ ಸರಿಯಾಗಿರೋದು ನಿನ್ ತಲೆ? ನಿನ್ಗೆ ಇಷ್ಟ ಬಂದಂಗೆ ಬರೆಯೋದಲ್ಲ ಕತೆ ಅಂದ್ರೆ. ಕ್ರಿಯೇಟಿವಿಟಿ ಇರಬೇಕು ನಿಜ, ಆದ್ರೆ ಸ್ವಲ್ಪ ರಿಯಾಲಿಟಿಗೂ ಹತ್ರ ಇರಲಿ. ನಿಜ ಜೀವನದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಏನು ನಮ್ಮ ಟೀಚರ್ ಅಮ್ಮ ಚೋಟು ಕ್ಲಾಸ್ ತಗೋತಿರೋ ಹಾಗಿದೆಯಲ್ಲ? ಅದ್ಕೆ ನೀವೇ ನೋಡಿ ಅದ್ಕೆ ನಾನು ಬರ್ದಿರೋದು ಕರೆಕ್ಟ್ ಆಗಿಲ್ಲ ಅಂತ ರತ್ನಾಕ ಹೇಳ್ತಿದ್ದಾರೆ. ಮೊದಲು ವಿಷಯ ಏನು ಅಂತ ಹೇಳಿ. ನಾನು ಹೇಳ್ತೀನಿ ಅದಕ್ಕೆ. ಇವ್ರ ಸ್ಕೂಲಲ್ಲಿ ಮಕ್ಕಳು ಕ್ರಿಯೇಟಿವಿಟಿ ಬೂಸ್ಟ್ ಆಗಲಿ ಅಂತ ಕತೆ ಬರ್ಕೊಂಬರಕ್ ಹೇಳಿದ್ದಾರೆ. ಒಳ್ಳೆ ಕತೆಗೆ ಪ್ರೈಸ್ ಇದೆಯಂತೆ. ಅಬ್ಬಾ, ಇವಳು ಬರೆದಿದ್ದಾಳೆ. ಹೀಗೇನು ಇವಳು ಬರ್ದಿರೋ ಕತೆ ಚೆನ್ನಾಗಿಲ್ವಾ? ಚೆನ್ನಾಗೇ ಇದೆ ಅದಕ್ಕೆ, ಆದ್ರೆ ಲಾಜಿಕ್ಕೇ ಇಲ್ಲ. ಇವಳು ಬರ್ದಿರೋ ಕತೆಲಿ ಹೀರೋ ಹೀರೋಯಿನ್ನ ತುಂಬಾ ಪ್ರೀತಿಸ್ತಿರ್ತಾನಂತೆ, ಆದ್ರೆ ಅವಳಿಗೆ ಇವನ್ ಮೇಲೆ ಪ್ರೀತಿನೇ ಇರಲ್ಲ. ಒಂದ್ ಸಂದರ್ಭದಲ್ಲಿ ಹೀರೋ ತನ್ನನ್ನ ಇಷ್ಟಪಡ್ತಿದ್ದಾನಂತ ಹೀರೋಯಿನಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಹೀರೋಯಿನ್ಗೆ ಅವಳ ಮೇಲೆ ಲವ್ ಆಗುತ್ತೆ ಅಂತ ಬರ್ದಿದ್ದಾಳೆ. ಅದ್ ಹೇಗ್ ಸಾಧ್ಯ? ಅದಕ್ಕೆ ಲಾಜಿಕ್ಕೇ ಇಲ್ಲ. ಅಲ್ಲ ಅದ್ಗೆ, ಹೀರೋ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಹೀರೋಯಿನ್ ಲವ್ ಮಾಡ್ಬೇಕು ತಾನೆ? ಹೇಗ ಸಾಧ್ಯ ಅಕ್ಕ? ಅದಕ್ಕೆ ಹುಡುಗಿರು ಯಾವತ್ತಾರು ಈ ತರ ಯೋಚನೆ ಮಾಡ್ತಾರ? ಒಬ್ಬ ತನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಹುಡುಗಿರು ಅವನ್ನ ಅಬ್ಸರ್ವ್ ಮಾಡ್ತಾರೆ. ಅವನ ಪ್ರೀತಿ ನಿಜಾನ ಇಲ್ವಾ ಅಂತ ಕನ್ಫರ್ಮ್ ಆದ್ಮೇಲೆ ತನ್ನ ಮನ್ಸು ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಏನದಕ್ಕೆ ನಾನು ಹೇಳ್ತಿರೋದು ನಿಜ ಅಲ್ವಾ?
ನಿಜ ರತ್ನ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಈಗಾಗಲೇ ಹೀರೋನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಜೊತೆಗೆ ಅವನ ಪ್ರೀತಿನೂ ನಿಜವಾದ್ದು ಅಂತ ಅವಳಿಗೆ ಗೊತ್ತಾಗಿದೆ. ಅದಕ್ಕೆ ಹೀರೋಯಿನ್ ಮನಸ್ಸಲ್ಲಿ ಸ್ವಲ್ಪ ಪ್ರಶ್ನೆಗಳು ಹುಟ್ಟಿದೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಾಗಿದೆ. ವಾವ್, ಸೂಪರ್ ಪಾಯಿಂಟ್. ಅದಕ್ಕೆ ಇದನ್ನು ಸೇರಿಸಿ ಕತೆ ಬರೀತೀನಿ. ಥ್ಯಾಂಕ್ ಯು ಸೋ ಮಚ್. ಹೊಂಬಿಸಿಲಿನ ಹೊಂಗಿರಣದ ಹೊಂಬೆಳಕಿನ ಹೊನ್ನೊಲವಿನ ಹೊಂಗನಸಿನ ಹೊಮ್ಮನಸಿನ ಜೀವನಕ್ಕೆ ಪ್ರೀತಿ ಪ್ರಯಾಣ. ಎಸ್, ನನ್ನ ಮನಸ್ಸಲ್ಲಿ ಹುಡ್ತಿರೋ ಪ್ರಶ್ನೆಗೆ ಇದೇ ಕಾರಣ. ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಥವಾ ಇನ್ನಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತಾ? ನಾನು ಹೊರಗೆ ಹೋಗ್ಬೇಕಿತ್ತು. ನನ್ನ ಮಗಳು ಜೀವನನ ಉಳಿಸ್ಬೇಕಿತ್ತು. ತಂದೆ ಮಾತಪ್ಪ, ನನ್ನ ಮಗಳು ಜೀವನ ಆಪತ್ನಾಗೈತೆ ಅಂತ ಗೊತ್ತಾಗಂಗೆ ಮಾಡ್ದವನು ನೀನೆ. ಏನು ತಪ್ಪು ಮಾಡದೆ ಆರೋಪ ಹೊತ್ಕೊಂಡು ಈ ಕತ್ಲು ಕೊಡೆಯಲ್ಲಿ ಕೊಳೆಯಂಗೆ ಮಾಡ್ದವನು ನೀನೆ. ಯಾಕಪ್ಪ, ಯಾಕೆ ಹಿಂಗೆ ಮಾಡ್ತಾ ಇದೀಯ? ಹಿಂಗೆಲ್ಲ ಮಾಡೋ ಬದಲು ನನ್ನ ಜೀವನರು ಕಿತ್ಕೊಂಡ್ಬಿಡ್ಬೇಕಾಗಿತ್ತು. ನಾನು ನನ್ನ ಮಗಳು ಜೀವನ ಉಳಿಸ್ತಾ ಇದ್ರೆ ನಾನು ಯಾಕೆ ಬದುಕಿರ್ಬೇಕು? ಅಮ್ಮ, ನಾನಮ್ಮ. ನೀನು ಯಾಕವ್ವ ಬರಕೋದೆ? ಶಾರದಮ್ಮ ಅದೇನೋ ಮಾತಾಡಬೇಕು ಅಂತ ಇದ್ಲು. ಅದೇನು ಮಾತಾಡಿ ಬೇಗ ಕಳಿಸು. ನಂತವ ಮಾತಾಡೋದು ಏನವ ಐತೆ? ಅಮ್ಮ, ಅದ್ಯಾರು ಕೈವಾಡನೋ ಏನೋ, ಅದ್ಯಾವುದೋ ಸೊಪ್ಪಿನ ಪ್ಯಾಕೆಟ್ ಸಿಕ್ತು ಅಂತ ಅಂದ್ಬಿಟ್ಟು ನಿಮ್ಮನ್ನ ಈ ಕತ್ಲೆ ಕೋಣೆಲಿ ಕೂಡ ಹಾಕಿದ್ದಾರೆ. ನೀವು ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ನಾನು ಕಾಯ್ತಾನೆ ಇದ್ದೀನಿ. ಅದಕ್ಕೆ ನಿಮ್ಮನ್ನು ನೋಡೋಣ ಅಂತ ನಾನೇ ಬಂದೆ. ನಾನು ಈ ಜೈಲಿಂದ ಹೊರಗೋಯ್ತೀನಿ ಅನ್ನೋ ಖುಷಿಯಲ್ಲೇ ಇದ್ದವಳು. ಆದರೆ ಇಲ್ಲಿ ಬಂದು ಕುಂತೀನಿ. ನಾನು ಇಲ್ಲಿಂದ ಹೋಯ್ತೀನೋ ಅಥವಾ ಇಲ್ಲೇ ಕೊರಗಿ ಸಾಯ್ತೀನೋ ಗೊತ್ತಿಲ್ಲ. ಆದರೆ ಸತ್ಯ ನನ್ನ ಕಾಯ್ತೈತೆ ಅಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕೂತೀವ್ನಿ. ಇಷ್ಟು ವರ್ಷ ನನ್ನ ಅಗತ್ಯ ನನ್ನ ಹೆಣ್ಮಕ್ಳಿಗೆ ಇರಲಿಲ್ಲ. ಯಾಕೆಂದರೆ ನನ್ನ ಮಗ ಶಿವ ಅವ್ರಿಗೆ ತಾಯಿಯಾಗಿದ್ದ. ಆದರೆ ಈಗ ಅವಕ್ಕೆ ನನ್ನ ಅಗತ್ಯ ಐತೆ. ನಾನು ಹೊರಗೆ ಹೋಗಲಿಲ್ಲ ಅಂದರೆ ನನ್ನ ಮಗಳು ಜೀವನ ಹಾಳಾಗೋಯ್ತದೆ. ಕೆಟ್ಟ ಸಂಬಂಧ ಬಂದ್ಬಿಟ್ಟೈತೆ. ಅದನ್ನು ಏನಾದರೂ ಮಾಡಿ ನಾನು ತಪ್ಪಿಸ್ಲೇಬೇಕಮ್ಮ. ಇಲ್ಲಿಂದ ನಾನು ಕೂಗೇ ಆಚೆ ಹೋಗೋಕ್ಕಿಲ್ಲ ಅಂದಮೇಲೆ ಇಲ್ಲಿಂದ ನಾನು ಹೆಂಗೆ ಹೋಯ್ತೀನೋ, ನನ್ನ ಮಗಳು ಜೀವನನ ಹೆಂಗೆ ಉಳಿಸ್ತೀನೋ ಆ ಭಗವಂತಕ್ಕೆ ಗೊತ್ತವ. ಅದೇನು ಮಾತಾಡಿದ್ದಾಯ್ತಾ? ಮೇಡಮ್ ಬಂದರೆ ನನಗೆ ಬೈತಾರೆ. ಅದೇನು ಬೇಗ ಮಾತಾಡಿ ಕಳ್ಸಮ್ಮ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಆ ದೇವರು ಎಲ್ಲ ದಾರಿನೂ ಮುಚ್ಚಿರ್ತಾನೆ. ಸರಿಯಾಗಿ ಹುಡುಕಿದ್ರೆ ಎಲ್ಲಾದರೂ ಒಂದು ಸಣ್ಣ ಕಿಂಡಿನಾದರೂ ಬಿಟ್ಟಿರ್ತಾನೆ. ಆ ಕಿಂಡಿಯಿಂದ ಬರೋ ಬೆಳಕೆ ನಮ್ಮನ್ನು ಹೊರಗೆ ಕರ್ಕೊಂಡು ಹೋಗಿ ದಾರಿ ಮಾಡುತ್ತೆ. ಬೇಗ ಬಾರಮ್ಮ, ಮೇಡಮ್ ರೌಂಡ್ಸಿಗೆ ಬರ್ತಿದ್ದಾರೆ. ಆಮೇಲೆ ಕೆಲಸದಿಂದ ನನ್ನನ್ನು ತೆಗೆದು ಬಿಡ್ತಾರೆ. ನೋಡು, ನೀನು ಹೋಗೀಗ. ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ಹೋಗು. ಶಾರದಮ್ಮ, ಬೇಗ ಕಳಿಸು. ಮೇಡಮ್ ಬರ್ತಾ ಇದ್ದಾರೆ. ಆಮೇಲೆ ನಿನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಹೋಗವಾ. ಅಚ್ಚಿಗೆ ಪ್ರತಿ ತಿಂಗಳು ದಿನಸಿ ಹೋಯ್ತಾ ಇರೋದೆ ನಮ್ಮ ಅಂಗಡಿಯಿಂದ. ಅದೆಷ್ಟೋ ಜನರು ಶಿವಣ್ಣನ ಹೆಸರಿನಲ್ಲಿ ದೀಪ ಹಚ್ಚುತ್ತವ್ರೆ. ಅತ್ತಿಗೆ ಅಣ್ಣನ ಹೆಂಡತಿಯಾಗಿ ಜೀವನನ ಹಂಚ್ಕೋತಾ ಇದ್ದೀರಲ್ಲ, ಅದು ನಿಮ್ಮ ಪುಣ್ಯ. ಎಷ್ಟು ವಿಚಿತ್ರ ಇದು.
ನಾನು ಯಾವುದೋ ಹಣದ ಪಿಶಾಚಿಗೆ ಪ್ರೀತಿ ಕೊಡೋದಕ್ಕೆ ಹೋಗಿದ್ದೆ. ಆದರೆ ಇಲ್ಲಿ ತನ್ನನ್ನು ತಾನೇ ತ್ಯಾಗ ಮಾಡಿಕೊಂಡು ಹಣಕ್ಕೆ ಬೆಲೆ ಕೊಡದೆ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋ ಮಹಾನ್ ವ್ಯಕ್ತಿನ ನನ್ನ ಕಣ್ಮುಂದೆ ಇದ್ರು. ನನಗೆ ಕಾಣಿಸ್ಲೇ ಇಲ್ವಲ್ಲ. ಪಾರು ತಟ್ಟಿ ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯ ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ನಾದೆಂಬು ಹಾಸಿಗೆ ನನ್ನ ಕೂಗಿತ್ತು, ನನ್ನಲ್ಲ ನಾ ತೂಕೆಂದಿತ್ತು. ಪಾರು 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 ಗೊತ್ತಾಗಲಿಲ್ಲ ಪಾರು. ಪಾರು ಅಯ್ಯೋ ಪಾರು, ಥೋ ನನ್ನ ಹಾಳಾದ ಬುದ್ಧಿಗಷ್ಟು ನೀನಿರೋದು ನಂಗೆ ಮುಂಚೆ ಹೇಳಕ್ಕಾದ್ರೂ ಗೊತ್ತಾಗ್ಬಾರ್ದ. ಅಯ್ಯೋ ನಂಗೆ ಎಂತ ಕೆಲಸ ಮಾಡ್ಬಿಟ್ಟೆ, ದಡ್ಡ ನಾನು, ತಟ್ಟ. ಮಾವ ಸ್ವಲ್ಪ ಮೆಲ್ಲಗೆ ಮಾತಾಡು. ಈಗ ಏನಾಯ್ತು ನಿಂಗೆ? ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅಲ್ಲ ಪಾರು, ಒಂದು ಹೆಣ್ಣು ರೂಮಲ್ಲಿ ಅವಳೆ ಅಂತ ಗೊತ್ತಾದ್ಮೇಲೆ ನಾನು ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ತಾನೆ. ನಾನು ಈ ರಶ್ಮಿ ಟಿವಿಲಿ ಅಣ್ಣವ್ರು ಹಾಡು ಹಾಕಿಲ್ಲ, ಹಂಗೆ ಹಾಡು ಕೇಳ್ಕೊಂಡು ಮೈ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ತೆಪ್ಪಾಗೋಯ್ತು ಪಾರು, ಗೊತ್ತಾಗ್ಲಿಲ್ಲ. ಮಾವ ಒಂದು ನಿಮಿಷ ನನ್ನ ಮಾತು ಕೇಳು. ಇಲ್ಲ ಪಾರು, ಇದು ತೆಪ್ಪು. ಇನ್ನು ಮುಂದಕ್ಕೆ ಹಿಂಗಾಗಬಾರ್ದು ಅಂದರೆ ನಾನಿಲ್ಲಿ ಮಲಿಕಬಾರ್ದು. ನಾನೊಂದು ಕೆಲಸ ಮಾಡ್ತೀನಿ, ಅಲ್ಲಿ ನಡ್ಮನೇಲಿ ಅಗ್ಗದ ಮಂಚದ ಮ್ಯಾಕೆ ಮಲಿಕೋತೀನಿ, ಆಗ ನಿಂಗೇನು ತೊಂದರೆ ಆಗಿಲ್ಲ. ಮಾವ ನನ್ನ ಮಾತು ಕೇಳು, ನಾನು ಹೇಳ್ತಿಲ್ವಾ ಅಂಥದ್ದೇನೂ ಆಗಿಲ್ಲ. ನೋಡು ಮಾವ, ನೀನೇನು ಅಂತ ನನಗೆ ಗೊತ್ತು. ನೀನು ಸುಮ್ಮನಿರು, ಟೆನ್ಷನ್ ಆಗ್ಬೇಡ. ಇಲ್ಲ ಪಾರು, ಒಂದು ಹೆಣ್ಣಿನ್ಸು ರೂಮ್ ಒಳಗೆ ಇರ್ಬೇಕಾದ್ರೆ ಹಂಗೆ ಒಳಗೆ ಬರಬಾರ್ದಂತೆ. ಮೇ ಕೇಮೀನ್ ಅಂತ ಕೇಳ್ಬಿಟ್ಟು ಬರ್ಬೇಕಂತೆ. ಅದಕ್ಕೆ ಈ ತೊಂದರೆನೇ ಬೇಡ, ನಾನು ಹೊರಗಡೆ ಮಲಿಕತ್ತೀನಿ. ಬೇಡ ಅಂದೆ ತಾನೆ? ನೀನು ಹೇಳಿದ್ದೆ ಮಾತಾಗ್ಬೇಕಲ್ವಾ ನಿನಗೆ? ಈಗ ನೀನು ಹೋಗಿ ಆಚೆ ಮಲ್ಕೊಂಡ್ರೆ ನೀನು ತಂಗಿರಲ್ಲ ಏನು ಅಂದ್ಕೊಳಲ್ಲ? ನೀನು ಅವ್ರಿಗೆ ಏನು ಹೇಳ್ತೀಯಾ? ಇವಾಗ ಒಂದು ಕೆಲಸ ಮಾಡೋಣ ಬಾರೋ, ನಾನೇ ಹೊರಡೆ ತಂಗಿರ ಹತ್ರ ಹೋಗಿ ಒಂದು ಸುಳ್ಳು ಹೇಳ್ಬಿಡ್ತೀನಿ. ಅವಾಗ ನಿನ್ ಯಾಕೆ ಆಪಾದನೆ ಬರಕಿಲ್ಲ? ಹೆಂಗೆ ಐಡಿಯಾ? ಆಗ ನನ್ನ ತಂಗಿರು ಯಾರು ಬೇಜಾರು ಹಾಕಿಲ್ಲ. ನಿನ್ನ ತಂಗಿರ್ ಬೇಜಾರಾಗಲ್ಲ ನಿಜ, ಆದರೆ ನಾನು ಬೇಜಾರಾದರೆ